ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಟು ಮೈ ಬುಕ್ ಸಮರಿ. ನಿಮ್ಮೆಲ್ಲರಿಗೂ ನನ್ನ ಈ ಚಾನಲ್ಗೆ ಆತ್ಮೀಯ ಸ್ವಾಗತ. ಪ್ರತಿದಿನ ಬೆಳಗ್ಗೆ ಸೂರ್ಯ ಹುಟ್ಟಿದಾಗಿನಿಂದ ಈ ಪ್ರಪಂಚ ನಿಮಗೊಂದು ಅದ್ಭುತವಾದ ಅವಕಾಶವನ್ನು ಕೊಟ್ಟಿರುತ್ತೆ. ಆದರೆ ಯೋಚನೆ ಮಾಡಿ, ನೀವು ದಿನಾಲೂ ಬೆಳಗ್ಗೆ ಎದ್ದ ತಕ್ಷಣ ಏನು ಮಾಡ್ತೀರಾ? ಅದೇ ಗಡಿಬಿಡಿ, ಅದೇ ಮೊಬೈಲ್ ನೋಟಿಫಿಕೇಷನ್ ಚೆಕ್ ಮಾಡೋದು, ಅದೇ ಹಳೆಯ ಟೆನ್ಷನ್, ಅದೇ ಒತ್ತಡ. ಗೊತ್ತಿಲ್ಲದ ಹಾಗೆ ನೀವು ಬದುಕುತ್ತಿಲ್ಲ, ಬದಲಿಗೆ ಕೇವಲ ದಿನಗಳನ್ನು ನೋಡ್ತಾ ಇದ್ದೀರಾ. ಆದರೆ ಈ ಪ್ರಪಂಚದಲ್ಲಿ ಕೇವಲ 5% ಜನ ಮಾತ್ರ ಬೇರೆಯದ್ದೇ ಆದ ಹಾದಿಯನ್ನು ಆರಿಸ್ಕೊತಾರೆ. ಅವರು ಪ್ರಪಂಚ ಏಳುವ ಮುಂಚೆವೇ ಎದ್ದು ನಿಲ್ತಾರೆ. ತಮ್ಮ ಬೆಳಗಿನ ಮೊದಲ ಗಂಟೆಯನ್ನು ತಮಗಾಗಿ ಮೀಸಲಿಡ್ತಾರೆ. ಕೇವಲ 1 ಗಂಟೆ, ಹೌದು, ಕೇವಲ 1 ಗಂಟೆ ನಿಮ್ಮ ಇಡೀ ದಿನದ ಯಶಸ್ಸನ್ನು, ನಿಮ್ಮ ಆತ್ಮವಿಶ್ವಾಸವನ್ನು ಮತ್ತು ನಿಮ್ಮ ಇಡೀ ಭವಿಷ್ಯವನ್ನು ಬದಲಾಯಿಸುವಂತಹ ಶಕ್ತಿ ಇದೆ ಅಂತಂದರೆ ನೀವು ನಂಬ್ತೀರಾ? ನಿಮ್ಮ ಇಂದಿನ ಪರಿಸ್ಥಿತಿ ಏನೇ ಇರಲಿ, ನೀವು ಸಾಲದಲ್ಲಿದ್ದರೂ, ಡಿಪ್ರೆಷನ್ನಲ್ಲಿದ್ದರೂ ಅಥವಾ ಜೀವನದಲ್ಲಿ ಸೋತು ಸುಣ್ಣವಾಗಿದ್ದರೂ, ನಾಳೆಯ ಬೆಳಗ್ಗೆ ಆ 1 ಗಂಟೆ ನಿಮ್ಮನ್ನು ಕೋಟ್ಯಾಧಿಪತಿಯನ್ನಾಗಿ ಮಾಡುತ್ತೆ, ಅತ್ಯಂತ ಯಶಸ್ವಿ ವ್ಯಕ್ತಿಯನ್ನಾಗಿ ಬದಲಾಯಿಸಬಲ್ಲದು. ಅದು ಹೇಗೆ ಅಂತ ಅಂದ್ಕೊಂಡಿದ್ದೀರಾ? ಹಾಗಾದರೆ ಈ ಬುಕ್ ಸಮರಿ ನಿಮಗಾಗಿಯೇ ಇದೆ. ಕೊನೆಯವರೆಗೂ ಕೇಳಿ. ನಿಮ್ಮ ಜೀವನ ಬದಲಾಗೋದು ಗ್ಯಾರಂಟಿ. ನಾವು ದಿನಾಲೂ ಅಂದ್ಕೊಳ್ತೀವಿ, ನನ್ನ ಜೀವನ ಬದಲಾಗಬೇಕು, ನಾನು ದೊಡ್ಡ ಸಾಧನೆ ಮಾಡಬೇಕು. ದಾರಿಯಲ್ಲಿದೆ. ಆ ದಾರಿಯನ್ನು ತೋರಿಸಲು ಇಂದು ನಾನು ಜಗತ್ತಿನಾದ್ಯಂತ ಲಕ್ಷಾಂತರ ಜನರ ಬದುಕನ್ನು ಬದಲಾಯಿಸಿದ ಹ್ಯಾಲ್ ಎಲ್ರಾಡ್ ಅವರು ಬರೆದಿರುವ ಜಗತ್ಪ್ರಸಿದ್ಧ ಪುಸ್ತಕ ದ ಮಿರಾಕಲ್ ಮಾರ್ನಿಂಗ್ನ ಸಂಪೂರ್ಣ ಸಾರಾಂಶ ಸಮ್ಮರಿಯನ್ನು ನಿಮ್ಮ ಜೊತೆ ಈಗ ನಾನು ಡಿಸ್ಕಸ್ ಮಾಡ್ತಾ ಇದ್ದೀನಿ. ತುಂಬ ಆಳವಾಗಿ ಮತ್ತು ಕಥೆಗಳ ಮೂಲಕ, ಪ್ರಾಯೋಗಿಕ ಉದಾಹರಣೆಗಳ ಮೂಲಕ ನಿಮ್ಮ ಮುಂದೆ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಈ ಬುಕ್ ಸಮರಿಯನ್ನು ತಿಳಿಸೋಷ್ಟೊತ್ತಿಗೆ ನಿಮ್ಮ ಆಲೋಚನೆ, ನಿಮ್ಮ ದಿನಚರಿ ಮತ್ತು ನಿಮ್ಮ ಬದುಕಿನ ದಿಕ್ಕೆ ಬದಲಾಗುತ್ತೆ. ಮುಂದೆ ಹೋಗೋ ಮುನ್ನೆ ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೆಲ್ ಐಕನ್ನ ಹಿಟ್ ಮಾಡಿ. ಹಾಗೆ ನನಗೆ ಈಗಲೇ ಇದೇ ಥರ ಯಾವಾಗಲೂ ಸಪೋರ್ಟ್ ಮಾಡ್ತಾ ಇರ್ರಿ. ಹಾಗಾದರೆ ಮುಂದುವರಿಯೋಣ. ಸಬ್ಸ್ಕ್ರೈಬ್ ಮಾಡಿದ್ರಾ? ನಿಮ್ಮ ಜೀವನವನ್ನು ರೂಪಿಸುವಂತಹ ಇಂಥ ಆಡಿಯೋ ಬುಕ್ ಸಮರಿನ ಪ್ರತಿ ವಾರ ನಿಮಗಾಗಿ ಸಿಗ್ತಾ ಇರುತ್ತೆ. ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಆಪ್ತರೊಂದಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಬನ್ನಿ, ಇವತ್ತಿನ ಈ ರೋಮಾಂಚಕಾರಿ ಮತ್ತು ಜೀವನ ಬದಲಿಸುವ ಪಯಣವನ್ನು ಶುರು ಮಾಡೋಣ. ಅಧ್ಯಾಯ 1. ಉತ್ತಮ ಜೀವನಕ್ಕಾಗಿ ಮುಂಜಾನೆಯ ಏಳುವುದು. ಕೆಲವೊಮ್ಮೆ ಮನುಷ್ಯನಿಗೆ ಎಲ್ಲವೂ ಕೈಬಿಟ್ಟು ಹೋದಾಗಲೇ ಜೀವನದಲ್ಲಿ ನಿಜವಾಗಿಯೂ ಯಾವುದು ಮುಖ್ಯ ಅನ್ನೋದು ಅರ್ಥ ಆಗೋದು. ಈ ಪುಸ್ತಕದ ಲೇಖಕರಾದ ಹ್ಯಾಲ್ ಎಲ್ರಾಡ್ ಅವರ ಜೀವನದಲ್ಲೂ ಅಂತಹದ್ದೇ ಒಂದು ಘಟನೆ ನಡೆಯಿತು. ಅದು ಅವರ ಇಡೀ ಬದುಕನ್ನೇ ತಲೆ ಕೆಳಗಾಗಿಸಿತು. ಲೇಖಕರಿಗೆ ಕೇವಲ 20 ವರ್ಷ ವಯಸ್ಸು, ಯೌವನದ ಹುರುಪು, ಕಣ್ಣಲ್ಲಿ ನೂರಾರು ಕನಸುಗಳು. ಒಂದು ರಾತ್ರಿ ಅವರು ಹೈವೇಯಲ್ಲಿ ಕಾರು ಚಲಾಯಿಸಿಕೊಂಡು ಬರ್ತಾಯಿದ್ರು. ಹವಾಮಾನ ಶಾಂತವಾಗಿತ್ತು, ಆದರೆ ಕತ್ತಲಲ್ಲಿ ಅಡಗಿದ್ದ ಆ ಅಪಾಯ ಅವರ ಕಡೆಗೆ ವೇಗವಾಗಿ ಬರುತ್ತಿದೆ ಅಂತ ಅವರು ಊಹಿಸಲೇ ಇಲ್ಲ. ಎದುರುಗಡೆಯಿಂದ 70 ಮೈಲಿ ವೇಗದಲ್ಲಿ ಬಂದ ಒಬ್ಬ ಕುಡುಕ ಚಾಲಕನ ಕಾರು ಹ್ಯಾಲ್ ಅವರ ಕಾರಿಗೆ ಮುಖಾಮುಖಿ ಡಿಕ್ಕಿ ಹೊಡೆಯಿತು. ಕ್ಷಣಾರ್ಧದಲ್ಲಿ ಎಲ್ಲವೂ ಮುಗಿದು ಹೋಯಿತು. ಕಾರು ನುಜ್ಜುಗುಜ್ಜಾಗೋಯಿತು. ಹ್ಯಾಲ್ ಅವರ ದೇಹ ರಕ್ತದ ಮಡುವಿನಲ್ಲಿ ಬಿದ್ದಿತ್ತು. ಆಸ್ಪತ್ರೆಗೆ ಕೊಂಡೊಯ್ಯುವಾಗ ಹ್ಯಾಲ್ ಅವರ ಉಸಿರಾಟ ನಿಂತು ಹೋಗಿತ್ತು. ವೈದ್ಯರು ಅವರನ್ನು ಬರೋಬ್ಬರಿ 6 ನಿಮಿಷಗಳ ಕಾಲ ಮೃತಪಟ್ಟಿದ್ದಾರೆ ಅಂತ ಘೋಷಿಸಿದರು. ಹೌದು, ಕ್ಲಿನಿಕಲ್ಲಿ ಅವರು 6 ನಿಮಿಷ ಸತ್ತಿದ್ರು. ಆದರೆ ಪವಾಡ ಅನ್ನೋ ಹಾಗೆ ಅವರ ಉಸಿರು ಮತ್ತೆ ಮರಳಿತು. ಅವರು ಕೋಮಾ ಸ್ಥಿತಿಗೆ ಜಾರಿದ್ರು. ಅವರ ದೇಹದ 11 ಮೂಳೆಗಳು ಮುರಿದಿದ್ವು. ಕೆಲವು ದಿನಗಳ ನಂತರ ಅವರು ಕಣ್ಣು ಬಿಟ್ಟಾಗ ವೈದ್ಯರು ಒಂದು ಅತ್ಯಂತ ಕ್ರೂರವಾದ ಸತ್ಯವನ್ನು ಅವರಿಗೆ ಹೇಳ್ತಾರೆ. ಹ್ಯಾಲ್, ಇನ್ನು ಮುಂದೆ ನೀನು ಎಂದೂ ಸ್ವಂತ ಕಾಲಿನ ಮೇಲೆ ನಿಲ್ಲಲು ಸಾಧ್ಯವಿಲ್ಲ. ನೀನು ವೀಲ್ಚೇರಿನಲ್ಲೇ ಬದುಕಬೇಕು. ಒಮ್ಮೆ ಯೋಚನೆ ಮಾಡಿ ಫ್ರೆಂಡ್ಸ್, ಇಂತಹ ಪರಿಸ್ಥಿತಿಯಲ್ಲಿ ನಮ್ಮಲ್ಲಿ ಯಾರಿದ್ದರೂ ಏನು ಮಾಡ್ತಿದ್ರು? ದೇವರಿಗೆ ಶಾಪ ಹಾಕ್ತಿದ್ರು, ಹಣೆ ಬರಹ ಅಂತ ಹತ್ತುಕೊಂಡು ಕೂರ್ತಾ ಇದ್ವಿ ಅಲ್ವಾ? ಆದರೆ ಹ್ಯಾಲ್ ಬೇರೆಯದ್ದೇ ನಿರ್ಧಾರ ಮಾಡಿದ್ರು. ಅವರು ಹಾಸಿಗೆಯಲ್ಲೇ ಮಲಗಿ ಯೋಚಿಸಿದರು. ನನ್ನ ಕಾರಿಗೆ ಅಪಘಾತವಾಗಿದ್ದನ್ನು ನಾನು ಬದಲಾಯಿಸಲು ಸಾಧ್ಯವಿಲ್ಲ, ಆದರೆ ಅದಕ್ಕೆ ನಾನು ಹೇಗೆ ಪ್ರತಿಕ್ರಿಯಿಸಬೇಕು ಅನ್ನೋದನ್ನು ನಾನು ಖಂಡಿತ ಬದಲಾಯಿಸಬಹುದು. ಅವರು ಅಳುವುದನ್ನು ನಿಲ್ಲಿಸಿದರು. ವೈದ್ಯರು ಇಲ್ಲ ಅಂದರೂ ನಾನು ನಡೆದೇ ತೀರುತ್ತೇನೆ ಅಂತ ಮನಸ್ಸಿನಲ್ಲಿ ಸಂಕಲ್ಪ ಮಾಡಿದರು.
ಅವರು ಆಸ್ಪತ್ರೆಯ ಹಾಸಿಗೆಯಲ್ಲಿ ಪ್ರತಿದಿನ ಬೆಳಿಗ್ಗೆ ಎದ್ದು ದೇವರಿಗೆ ಧನ್ಯವಾದ ಹೇಳಲು ಶುರು ಮಾಡಿದರು. ನನ್ನ ಕೈಕಾಲುಗಳು ಮುರಿದಿರಬಹುದು, ಆದರೆ ನನ್ನ ಉಸಿರು ಇನ್ನೂ ಇದೆ, ನನ್ನ ಮೆದುಳು ಇನ್ನೂ ಕೆಲಸ ಮಾಡ್ತಾ ಇದೆ ಅಂತ ಯೋಚಿಸಿ ಧನಾತ್ಮಕ ಆಲೋಚನೆಗಳನ್ನು ತುಂಬಿಕೊಂಡರು. ವೈದ್ಯರು ಆಶ್ಚರ್ಯಪಡುವಂತೆ ಹಾಲ್ ಕೇವಲ ತಿಂಗಳುಗಳಲ್ಲಿ ತಮ್ಮ ಕಾಲಿನ ಮೇಲೆ ನಿಂತು ನಡೆದೇ ತೋರಿಸಿದ್ರು. ಇದು ಕೇವಲ ದೈಹಿಕ ವಿಜಯ ಆಗಿರಲಿಲ್ಲ ಫ್ರೆಂಡ್ಸ್, ಇದು ಮಾನಸಿಕ ವಿಜಯ ಆಗಿತ್ತು. ಹಾಲ್ ಒಂದು ರಹಸ್ಯವನ್ನು ಕಂಡುಕೊಂಡಿದ್ರು. ನಿಮ್ಮ ಬೆಳಗಿನ ಆರಂಭ ಹೇಗಿರುತ್ತದೆಯೋ ನಿಮ್ಮ ಇಡೀ ದಿನದ ಶಕ್ತಿ ಹಾಗೆ ಇರುತ್ತೆ. ನೀವು ಆಸ್ಪತ್ರೆಯ ಹಾಸಿಗೆಯಲ್ಲಿ ಇದ್ದರೂ ಸರಿ, ನಿಮ್ಮ ಯೋಚನೆ ಬದಲಾದರೆ ಜಗತ್ತೇ ಬದಲಾಗುತ್ತದೆ. ಇದೇ ಆಲೋಚನೆಯಿಂದ ಒಟ್ಟಿಕೊಂಡಿದ್ದೇ ದ ಮಿರಾಕಲ್ ಮಾರ್ನಿಂಗ್ ಚಳುವಳಿ. ನಿಮ್ಮ ಜೀವನವನ್ನು ಬದಲಾಯಿಸಲು ನೀವು ಯಾವುದೇ ದೊಡ್ಡ ದುರಂತಕ್ಕಾಗಿಯೇ ಕಾಯಬೇಕಾಗಿಲ್ಲ. ನಾಳೆ ಬೆಳಿಗ್ಗೆ ನಿಮ್ಮ ಮುಂದಿರುವ ಹೊಸ ಸೂರ್ಯ ನಿಮಗೊಂದು ಹೊಸ ಅವಕಾಶವನ್ನು ತರ್ತಾ ಇದ್ದಾನೆ. ನೀವು ಆ ಅವಕಾಶವನ್ನು ಬಳಸಿಕೊಳ್ಳಲು ಸಿದ್ಧರಿದ್ದೀರಾ? ಅಧ್ಯಾಯ 2. ನಿಮ್ಮ ಜೀವನದ ಅತ್ಯಂತ ಕೆಟ್ಟ ದಿನ ಇನ್ನೂ ಬಂದಿಲ್ಲವೇ? ಕೇಳಲು ಈ ಮಾತು ಸ್ವಲ್ಪ ವಿಚಿತ್ರ ಮತ್ತು ಭಯಾನಕ ಅನ್ನಿಸ್ತಾ ಇರ್ಬೋದು ಅಲ್ವಾ? ನನ್ನ ಜೀವನದ ಅತ್ಯಂತ ಕೆಟ್ಟ ದಿನ ಇನ್ನೂ ಬಂದಿಲ್ಲವೇ ಅಂತ ಯೋಚಿಸಬಹುದು. ಆದರೆ ಲೇಖಕರು ಹೇಳ್ತಾರೆ, ಈ ಆಲೋಚನೆ ನಿಮಗೆ ಭಯ ಹುಟ್ಟಿಸಬಾರದು, ಬದಲಿಗೆ ನಿಮಗೊಂದು ಅದ್ಭುತ ಶಕ್ತಿಯನ್ನು ಕೊಡಬೇಕು. ಯಾಕೆ ಗೊತ್ತಾ? ಒಮ್ಮೆ ನಿಮ್ಮ ಭೂತಕಾಲವನ್ನು ತಿರುಗಿ ನೋಡಿ. ನಿಮ್ಮ ಜೀವನದಲ್ಲಿ ಈಗಾಗಲೇ ಎಷ್ಟೋ ನೋವುಗಳು ಬಂದಿವೆ, ಅಪಮಾನಗಳು ಆಗಿವೆ, ಪ್ರೀತಿ ಪಾತ್ರರ ವಿಯೋಗವಾಗಿದೆ, ವ್ಯವಹಾರದಲ್ಲಿ ನಷ್ಟ ಆಗಿದೆ. ಆದರೆ ಇವತ್ತು ನೀವಿಲ್ಲಿ ಕುಳಿತು ಈ ಬುಕ್ ಸಮ್ಮರಿನ ಕೇಳ್ತಾ ಇದ್ದೀರಾ ಅಂತಂದರೆ ಅದರ ಅರ್ಥ ಏನು? ಅದರ ಅರ್ಥ ನಿಮ್ಮನ್ನು ಮುಗಿಸಲು ಬಂದ ಪ್ರತಿಯೊಂದು ಕಷ್ಟವನ್ನು ನೀವು ಗೆದ್ದು ಬಂದಿದ್ದೀರಾ ಅಂತ. ನೀವು ಅಂದುಕೊಂಡಿದ್ದಕ್ಕಿಂತ ಕಠಿಣ ಮತ್ತು ಶಕ್ತಿಶಾಲಿ ವ್ಯಕ್ತಿ ನೀವು. ಹಾಲ್ ಅವರು ಅಪಘಾತದಿಂದ ಗೆದ್ದು ಬಂದ ಮೇಲೆ ಅವರ ಜೀವನ ಸುಲಭವಾಗಲಿಲ್ಲ. ಕೆಲವು ವರ್ಷಗಳ ನಂತರ ಅವರ ಬದುಕಿನಲ್ಲಿ ಮತ್ತೊಂದು ಚಂಡಮಾರುತ ಎದ್ದಿತು. 2008ರ ಆರ್ಥಿಕ ಮಂದಗತಿಯಲ್ಲಿ ಫೈನಾನ್ಷಿಯಲ್ ಕ್ರೈಸಿಸ್ ಅವರ ಇಡೀ ಬಿಸ್ನೆಸ್ ಮುಳುಗಿ ಹೋಯಿತು. ಅವರು ತೀವ್ರ ಸಾಲಗಾರರಾದರು. ಮನೆ ಹರಾಜಿಗೆ ಬಂತು. ಅವರು ತೀವ್ರವಾದ ಖಿನ್ನತೆಗೆ ಒಳಗಾದರು. ಅವರಿಗೆ ಅಂದು ಅನಿಸಿದ್ದು ಒಂದೇ, ಅಪಘಾತದಲ್ಲಿ ದೇಹ ಮುರಿದಿತ್ತು, ಆದರೆ ಈಗ ನನ್ನ ಆತ್ಮವೇ ಒಡೆದು ಹೋಗಿದೆ. ಆದರೆ ಅಂತಹ ಕತ್ತಲ ಕರಗುವ ವೇಳೆಯಲ್ಲಿ ಅವರು ದೇವರಿಗೆ ಯಾಕೆ ನನಗೆ ಹೀಗೆ ಮಾಡ್ತಿದ್ದೀಯಾ ಅಂತ ಕೇಳಲಿಲ್ಲ. ಬದಲಿಗೆ ಅವರು ಕೇಳಿದ್ದು, ಈ ಕಷ್ಟದಿಂದ ನಾನು ಏನನ್ನು ಕಲಿಯಬಹುದು? ಈ ಪರಿಸ್ಥಿತಿ ನನ್ನನ್ನು ಹೇಗೆ ಬಲಿಷ್ಠಗೊಳಿಸ್ತಾ ಇದೆ? ಫ್ರೆಂಡ್ಸ್, ನಾವು ಎಷ್ಟೋ ಬಾರಿ ನಮ್ಮ ಹಳೆಯ ತಪ್ಪುಗಳನ್ನು ನೆನೆಸ್ಕೊಂಡು, ಹಳೆ ಅಪಮಾನಗಳನ್ನು ನೆನೆಸ್ಕೊಂಡು ಇವತ್ತಿನ ದಿನವನ್ನು ಹಾಳು ಮಾಡ್ಕೊತೀವಿ. ನೆನಪಿಡಿ, ಭೂತಕಾಲ ಅನ್ನೋದು ಕೇವಲ ಒಂದು ಕನ್ನಡಿ ಇದ್ದಂತೆ. ಅದನ್ನು ನೋಡಿ ಕಲಿಬೇಕೇ ಹೊರತು ಅದರೊಳಗೆ ವಾಸಿಸಬಾರ್ದು. ಕಷ್ಟಗಳು ನಿಮ್ಮನ್ನು ನಾಶ ಮಾಡಲು ಬರೋದಿಲ್ಲ, ನಿಮ್ಮೊಳಗೆ ಅಡಗಿರುವ ನಿಜವಾದ ನಾಯಕನನ್ನು ಹೊರತರಲು ಬರ್ತವೆ. ಪ್ರತಿ ಬೆಳಗ್ಗೆ ಎದ್ದಾಗಲೂ ಮನಸ್ಸಿಗೆ ಹೇಳಿ, ಇವತ್ತು ಎಂಥದ್ದೇ ಸವಾಲು ಬರಲಿ ಅದನ್ನು ಎದುರಿಸುವ ಶಕ್ತಿ ನನ್ನಲ್ಲಿದೆ. ನೀವು ಕಷ್ಟಗಳನ್ನು ನಿಮ್ಮ ತರಬೇತಿ ಎಂದು ಭಾವಿಸಿದಾಗ ಸೋಲು ಅನ್ನೋದು ಗೆಲುವಿನ ಮೆಟ್ಟಿಲಾಗುತ್ತೆ. ಅಧ್ಯಾಯ 3. ಮಿರಾಕಲ್ ಮಾರ್ನಿಂಗ್ ಜೀವನಕ್ಕಾಗಿ. ದ ಮಿರಾಕಲ್ ಮಾರ್ನಿಂಗ್ ಈಸ್ ಫಾರ್ ಲೈಫ್. ತುಂಬ ಜನ ಅಂದ್ಕೊತಾರೆ, ಬೆಳಗ್ಗೆ ಬೇಗ ಏಳೋದು ಅಂತಂದರೆ ಅದೊಂದು ಸಣ್ಣ ಹವ್ಯಾಸ, ದಿನಚರಿಯ ಒಂದು ಭಾಗ ಅಂತ. ಆದರೆ ಹಾಲ್ ಕಂಡುಕೊಂಡ ಸತ್ಯವೇ ಬೇರೆ. ಮಿರಾಕಲ್ ಮಾರ್ನಿಂಗ್ ಅನ್ನೋದು ಕೇವಲ ನಿಮ್ಮ ದಿನವನ್ನು ಬದಲಾಯಿಸಲ್ಲ, ಅದು ನಿಮ್ಮ ಇಡೀ ಜೀವನದ ಹಣೆ ಬರಹವನ್ನೇ ಬದಲಾಯಿಸುತ್ತೆ. ಇದಕ್ಕೊಂದು ಸಣ್ಣ ಸೂತ್ರ ಇದೆ, ಸರಳ ಸೂತ್ರ ಇದೆ. ನೀವು ನಿಮ್ಮ ಬೆಳಕಿನ ಮೊದಲ ಗಂಟೆಯನ್ನು ಗೆದ್ದರೆ ಇಡೀ ದಿನವನ್ನೇ ಗೆದ್ದಂತೆ. ಪ್ರತಿ ದಿನವನ್ನು ಗೆಲ್ಲುತ್ತಾ ಹೋದರೆ ನಿಮ್ಮ ಇಡೀ ಜೀವನವನ್ನೇ ಗೆಲ್ಲುತ್ತೀರಾ. ಬದಲಾವಣೆ ಅನ್ನೋದು ಒಂದೇ ರಾತ್ರಿಯಲ್ಲಿ ಮ್ಯಾಜಿಕ್ ಥರ ಆಗಲ್ಲ ಫ್ರೆಂಡ್ಸ್. ಅದು ಪ್ರತಿದಿನ ಬೆಳಗ್ಗೆ ಸದ್ದಿಲ್ಲದೆ ನಡೆಯುವ ಪ್ರಕ್ರಿಯೆ. ಹಾಲ್ ಅವರು ತೀವ್ರ ಸಾಲದಲ್ಲಿ ಇದ್ದಾಗ, ಡಿಪ್ರೆಷನ್ನಲ್ಲಿದ್ದಾಗ ತಮ್ಮ ಸ್ನೇಹಿತನೊಬ್ಬನ ಸಲಹೆಯ ಮೇರೆಗೆ ಪ್ರತಿದಿನ ಬೆಳಗ್ಗೆ 1 ಗಂಟೆ ಬೇಗ ಹೇಳಲು ಶುರು ಮಾಡಿದರು. ಆರಂಭದಲ್ಲಿ ಅವರಿಗೆ ತುಂಬ ಕಷ್ಟ ಆಯಿತು. ಹಾಸಿಗೆ ಬಿಟ್ಟು ಹೇಳಲು ಮನಸ್ಸೇ ಆಗ್ತಾ ಇರಲಿಲ್ಲ. ಆದರೆ ಅವರು ಹಠ ಬಿಡದೆ ಎದ್ದು ಧ್ಯಾನ ಮಾಡಿದರು, ಪುಸ್ತಕ ಓದಿದರು, ಸ್ವಲ್ಪ ವ್ಯಾಯಾಮ ಮಾಡಿದರು. ಕೇವಲ ಒಂದೇ ವಾರದಲ್ಲಿ ಅವರೊಳಗೆ ಒಂದು ಅದ್ಭುತ ಶಕ್ತಿ ಸಂಚಲನ ಆಯಿತು. ಅವರ ತಲೆಯಲ್ಲಿದ್ದ ಗೊಂದಲಗಳೆಲ್ಲ ದೂರವಾಗಿ ಮನಸ್ಸು ಪ್ರಶಾಂತವಾಗಿ ಆಯಿತು. ವ್ಯವಹಾರದಲ್ಲಿ ಹೊಸ ಐಡಿಯಾಗಳು ಬರಲು ಶುರುವಾದವು.
ಕೇವಲ ತಿಂಗಳುಗಳಲ್ಲಿ ಅವರು ತಮ್ಮ ಸಾಲಗಳಿಂದ ಮುಕ್ತರಾದರೆ ಅಲ್ಲದೆ ತಮ್ಮ ಆದಾಯವನ್ನು ಕೂಡ ದುಪ್ಪಟ್ಟು ಮಾಡಿಕೊಂಡ್ರು. ನಮ್ಮಲ್ಲಿ ಪ್ರತಿಯೊಬ್ಬರ ಒಳಗೂ ಒಂದು ಅಪಾರವಾದ ಸಾಮರ್ಥ್ಯ ಇದೆ, ಲಿಮಿಟ್ಲೆಸ್ ಪೊಟೆನ್ಷಿಯಲ್ ಅಡಗಿದೆ. ಆದರೆ ದುರದೃಷ್ಟವಶ ಅದು ದೈನಂದಿನ ಗಡಿಬಿಡಿ, ಆಯಾಸ ಮತ್ತು ಒತ್ತಡಗಳ ಕೆಳಗೆ ಹೂತು ಹೋಗಿರುತ್ತೆ ಅಷ್ಟೇ. ಈ ಮಿರಾಕಲ್ ಮಾರ್ನಿಂಗ್ ಅನ್ನೋದನ್ನು ನಿಮ್ಮ ಆತ್ಮಕ್ಕೆ ಬಾರಿಸುವ ಅಲಾರಾಮ್ ಇದ್ದಾಗೆ. ಇದು ನಿಮ್ಮನ್ನು ಆಟೋ ಪೈಲಟ್ ಮೋಡಿಂದ ಹೊರತಂದು ಜಾಗೃತರನ್ನಾಗಿ ಮಾಡುತ್ತೆ. ನೀವು ಇಡೀ ಪ್ರಪಂಚವನ್ನು ಒಂದೇ ದಿನದಲ್ಲಿ ಬದಲಾಯಿಸಬೇಕಾಗಿಲ್ಲ. ದಿನಾಲು ಬೆಳಗ್ಗೆ ನಿಮಗಾಗಿ ನೀವು ಕೊಡುವ ಆ ಒಂದು ಪ್ರಾಮಾಣಿಕ ಗಂಟೆ ನಿಮ್ಮ ಜೀವನದಲ್ಲಿ ಯಶಸ್ವಿನ ಬೀಜಗಳನ್ನು ಬಿತ್ತುತ್ತದೆ. ಆ ಬೀಜಗಳು ಮುಂದೆ ಬೆಳೆದು ದೊಡ್ಡ ಮರವಾಗುತ್ತೆ. ಅಧ್ಯಾಯ 4. ನಿಮ್ಮ ಬೆಳಗ್ಗೆ ನಿಮ್ಮ ಜೀವನವನ್ನೇ ಹೇಗೆ ರೂಪಿಸುತ್ತದೆ. ನಾವೆಲ್ಲರೂ ಒಂದು ತಪ್ಪು ಮಾಡ್ತೀವಿ. ಬೆಳಗ್ಗೆ ಕಣ್ಣು ಬಿಟ್ಟ ತಕ್ಷಣ ಪಕ್ಕದಲ್ಲೇ ಇರುವ ಮೊಬೈಲ್ ತಗೊಂಡು ವಾಟ್ಸಪ್, ಇನ್ಸ್ಟಾಗ್ರಾಮ್ ನೋಡ್ತೀವಿ. ಅಥವಾ ಟಿ ವಿ ಆನ್ ಮಾಡಿ ಎಲ್ಲೋ ಕೊಲೆಯಾಗಿದ್ದನ್ನು, ಯಾರೋ ಜಗಳ ಆಡಿದ್ದನ್ನು ನೋಡ್ತೀವಿ. ಒಮ್ಮೆ ಯೋಚನೆ ಮಾಡಿ ನೋಡಿ, ನಿಮ್ಮ ದಿನದ ಮೊದಲ ಆಲೋಚನೆಯೇ ನೆಗೆಟಿವಿಟಿಯಿಂದ ಶುರುವಾದರೆ ಇಡೀ ದಿನ ನಿಮ್ಮ ಮನಸ್ಸು ಹೇಗೆ ತಾನೇ ನೆಮ್ಮದಿಯಾಗಿ ಇರಲು ಸಾಧ್ಯ? ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ಮೆದುಳು ಅತ್ಯಂತ ಸೂಕ್ಷ್ಮ ಮತ್ತು ಸೃಜನಶೀಲ ಸ್ಥಿತಿಯಲ್ಲಿ ಇರುತ್ತೆ. ಅದು ಒಣಗಿದ ಸ್ಪಂಜಿನ ಥರ. ನೀವು ಏನನ್ನು ಕೊಡ್ತೀರೋ ಅದನ್ನೆಲ್ಲ ತಕ್ಷಣ ಹೀರ್ಕೊಳ್ಳುತ್ತೆ. ನೀವು ಬೆಳಗಿನ ಮೊದಲ ಗಂಟೆಯಲ್ಲೇ ಭಯ, ಆತಂಕ, ಬೇರೆಯವರ ಯಶಸ್ಸನ್ನು ನೋಡಿ ಅಸೂಯೆ ಪಡುವುದನ್ನು ತುಂಬಿದರೆ ನಿಮ್ಮ ಮೆದುಳು ಇಡೀ ದಿನಕ್ಕೆ ಅದನ್ನೇ ಪ್ರೋಗ್ರಾಮ್ ಮಾಡಿಕೊಳ್ಳುತ್ತೆ. ಹಾಲ್ ಹೇಳ್ತಾರೆ, ಬೆಳಗಿನ ಅಲಾರಾಮ್ ಹೊಡೆದಾಗ ಯಾರು ಸ್ನೂಸ್ ಬಟನ್ ಒತ್ತುತ್ತಾರೋ ಅವರು ಕೇವಲ ಅಲಾರಾಮನ್ನು ಮುಂದೂಡ್ತಾ ಇಲ್ಲ, ಬದಲಿಗೆ ತಮ್ಮ ಯಶಸ್ಸನ್ನು ಮುಂದೂಡ್ತಾ ಇದ್ದಾರೆ. ಸ್ನೂಸ್ ಬಟನ್ ಒತ್ತುವ ಅರ್ಥ, ನನಗೆ ನನ್ನ ಜೀವನ ಎದುರಿಸಲು ಇಷ್ಟವಿಲ್ಲ, ನಾನು ಇನ್ನೂ ಸ್ವಲ್ಪ ಹೊತ್ತು ನಿದ್ರೆಯಲ್ಲೇ ಕಳೆದು ಹೋಗ್ತೀನಿ ಅಂತ. ಅದೇ ನೀವು ಅಲಾರಾಮ್ ಹೊಡೆದ ತಕ್ಷಣ ಉತ್ಸಾಹದಿಂದ ಎದ್ದರೆ ನೀವು ನಿಮ್ಮ ಆಲ್ಫಾ ಮನಸ್ಸಿಗೆ ಒಂದು ಸಂದೇಶ ಕೊಡ್ತೀರಾ, ನನ್ನ ಜೀವನದ ನಿಯಂತ್ರಣ ನನ್ನ ಕೈಯಲ್ಲಿದೆ ಅಂತ. ಇವತ್ತಿನ ದಿನ ನಾನು ಅತ್ಯಂತ ಅದ್ಭುತವಾಗಿ ಕಳೆಯಲು ಸಿದ್ಧನಾಗಿದ್ದೇನೆ. ಬೆಳಗ್ಗೆ ಪ್ರಶಾಂತವಾಗಿ ಎದ್ದು ಧ್ಯಾನ ಮಾಡುವುದರಿಂದ ಅಥವಾ ದೀರ್ಘವಾಗಿ ಉಸಿರಾಡುವುದರಿಂದ ದೇಹದಲ್ಲಿರುವ ಸ್ಟ್ರೆಸ್ ಹಾರ್ಮೋನ್ಗಳು ಕಡಿಮೆ ಆಗುತ್ತೆ, ಮನಸ್ಸು ಹಗುರವಾಗುತ್ತೆ. ಯಶಸ್ವಿ ಉದ್ಯಮಿಗಳು, ಸಾಧಕರು ತಮ್ಮ ದಿನದ ಅತ್ಯುತ್ತಮ ನಿರ್ಧಾರಗಳನ್ನು ಬೆಳಗಿನ ಜಾವದಲ್ಲೇ ತಗೋತಾರೆ. ಯಾಕಂದರೆ ಆಗ ಪ್ರಪಂಚವೇ ಮಲಗಿರುತ್ತೆ, ಯಾವುದೇ ನೋಟಿಫಿಕೇಷನ್ಗಳ ಗಲಾಟೆ ಇರೋಲ್ಲ. ನಿಮ್ಮ ಬೆಳಗ್ಗೆ ನಿಮ್ಮ ಕೈಯಲ್ಲಿದ್ದರೆ ನಿಮ್ಮ ಬದುಕು ನಿಮ್ಮದೇ ದಾರಿಯಲ್ಲಿ ಸಾಗುತ್ತೆ. ಅಧ್ಯಾಯ 5. 95% ರಿಯಾಲಿಟಿ ಮತ್ತು ಸಾಧಾರಣತೆಯ ಬಲೆ. ದ 95% ರಿಯಾಲಿಟಿ ಆ್ಯಂಡ್ ಟ್ರ್ಯಾಪ್ ಆಫ್ ಮೀಡಿಯಾಕ್ರಿಟಿ. ಈ ಜಗತ್ತಿನಲ್ಲಿ ಒಂದು ಕಹಿ ಸತ್ಯ ಇದೆ ಫ್ರೆಂಡ್ಸ್. 95% ಜನ ತಮಗಿರುವ ಅಪಾರ ಸಾಮರ್ಥ್ಯಕ್ಕಿಂತ ತುಂಬ ಕಡಿಮೆ ಮಟ್ಟದಲ್ಲಿ ಬದುಕಿ ಸತ್ತು ಹೋಗ್ತಾರೆ. ಅವರು ತಮಗಿಷ್ಟ ಬಂದಾದ ಕೆಲಸ ಮಾಡಲ್ಲ, ಇಷ್ಟ ಬಂದಷ್ಟು ಹಣ ಗಳಿಸಲ್ಲ, ನೆಮ್ಮದಿಯಾದ ಸಂಬಂಧಗಳನ್ನು ಹೊಂದಿರೋದಿಲ್ಲ. ಯಾಕೆ ಗೊತ್ತಾ? ಅವರು ಕೆಟ್ಟವರಾಗಿದ್ದಕ್ಕೆ ಅಲ್ಲ, ಬದಲಾಗಿ ಅವರು ಆಟೋ ಪೈಲಟ್ ಮೋಡ್ನಲ್ಲಿ ಬದುಕ್ತಾ ಇರ್ತಾರೆ. ದಿನಾಲು ಬೆಳಗ್ಗೆ ಏಳೋದು, ಅರೆ ಮನಸ್ಸಿನಿಂದ ಕೆಲಸಕ್ಕೆ ಹೋಗೋದು, ಸಂಜೆ ಆಯಾಸವಾಗಿ ಬಂದು ಟಿ ವಿ ನೋಡಿ ಮಲಗೋದು, ಇದೇ ಚಕ್ರದಲ್ಲಿ ಸಿಲುಕಿಕೊಂಡಿದ್ದಾರೆ. ಇದನ್ನೇ ಹಾಲ್ ಎಲ್ರೋಡ್ 95% ರಿಯಾಲಿಟಿ ಅಥವಾ ಸಾಧಾರಣತೆಯ ಬಲೆ ಅಂತ ಕರೆದಿದ್ದಾರೆ. ಆದರೆ ಉಳಿದ 5% ಜನ ಇದ್ದಾರಲ್ಲ, ಅವರು ವಿಭಿನ್ನವಾಗಿ ಆಲೋಚನೆ ಮಾಡ್ತಾರೆ. ಅವರು ಪ್ರತಿದಿನ ಬೆಳಗ್ಗೆ ಎದ್ದು ತಮ್ಮನ್ನು ತಾವು ಒಂದು ಪ್ರಶ್ನೆ ಕೇಳ್ಕೊತಾರೆ, ಇವತ್ತು ನಾನು ನಿನ್ನೆಗಿಂತ ಒಂದು ಹೆಜ್ಜೆ ಹೇಗೆ ಉತ್ತಮ ವ್ಯಕ್ತಿಯಾಗಬಹುದು ಅಂತ. ನಿಮ್ಮ ಇವತ್ತಿನ ಸಣ್ಣ ಸಣ್ಣ ಹವ್ಯಾಸಗಳೇ ನಿಮ್ಮ ಭವಿಷ್ಯದ ಫಲಿತಾಂಶಗಳಾಗಿ ಇರ್ತವೆ. ನೀವು ಸಾಧಾರಣ ಹವ್ಯಾಸಗಳನ್ನು ಮುಂದುವರಿಸಿದರೆ ನಿಮ್ಮ ಜೀವನವು ಸಾಧಾರಣವಾಗಿಯೇ ಇರುತ್ತೆ. ಆದರೆ ನೀವು ದಿನಾಲು ಬೆಳಗ್ಗೆ ಎದ್ದು ಒಂದು ಪುಟ ಪುಸ್ತಕ ಓದಿದರೆ, 5 ನಿಮಿಷ ಧ್ಯಾನ ಮಾಡಿದ್ರೆ, ಅದು ಕಾಂಪೌಂಡಿಂಗ್ ಆಗಿ ನಿಮಗೆ ವರ್ಷದ ಕೊನೆಗೆ ನಿಮ್ಮನ್ನು ಒಂದು ಅದ್ಭುತ ಜ್ಞಾನಿಯನ್ನಾಗಿ ಮಾಡುತ್ತೆ. ಬೆಳಗ್ಗೆ ಬೇಗ ಹೇಳೋದು ಕೇವಲ ಸಮಯ ಉಳಿಸೋದಕ್ಕೆ ಅಲ್ಲ, ಅದು ಆ 95% ಜನರ ಗುಂಪಿನಿಂದ ಹೊರಬಂದು ನಿಮ್ಮ ಬದುಕಿನ ಜವಾಬ್ದಾರಿಯನ್ನು ನೀವೇ ತೆಗೆದುಕೊಳ್ಳುವುದರ ಸಂಕೇತವಾಗಿದೆ. ಇವತ್ತೇ ನಿರ್ಧಾರ ಮಾಡಿ, ನೀವು 95% ಜನರ ಥರ ಬದುಕಬೇಕಾ ಅಥವಾ 5% ಡಿಸೈನರ್ ಲೈಫ್ ಬದುಕಬೇಕಾ? ಅಧ್ಯಾಯ 6. ಬದಲಾವಣೆಯ ಕನ್ನಡಿ, ಸ್ವಯಂ ಪ್ರಗತಿ, ದ ಕೀ ಟು ಟ್ರಾನ್ಸ್ಫಾರ್ಮೇಷನ್, ಸೆಲ್ಫ್ ಡೆವಲಪ್ಮೆಂಟ್. ಫ್ರೆಂಡ್ಸ್,
ನಾವೆಲ್ಲರೂ ಬಯಸ್ತೇವೆ ನಮ್ಮ ಹತ್ರ ತುಂಬ ಹಣ ಇರಬೇಕು, ನಮಗೆ ಒಳ್ಳೆಯ ಗೌರವ ಸಿಗಬೇಕು ಅಂತ. ಆದರೆ ಜಿಮ್ ರೋಲ್ ಅವರ ಒಂದು ಅದ್ಭುತ ಮಾತಿದೆ. ನಿಮ್ಮ ಯಶಸ್ಸಿನ ಮಟ್ಟವು ನಿಮ್ಮ ಸ್ವಯಂ ಪ್ರಗತಿಯ ಮಟ್ಟವನ್ನು ಮೀರಿ ಎಂದಿಗೂ ಬೆಳೆಯಲು ಸಾಧ್ಯವಿಲ್ಲ. ಅಂದರೆ ನೀವು ಯಾವ ಮಟ್ಟದ ವ್ಯಕ್ತಿ ಆಗಿದ್ದೀರೋ ಅದೇ ಮಟ್ಟದ ಹಣ ಮತ್ತು ಯಶಸ್ಸು ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ. ನೀವು ಈಗಿರುವ ಹವ್ಯಾಸಗಳು, ಈಗಿರುವ ಯೋಚನೆಗಳನ್ನು ಇಟ್ಟುಕೊಂಡು ದೊಡ್ಡ ಯಶಸ್ಸನ್ನು ನಿರೀಕ್ಷಿಸಲು ಸಾಧ್ಯವೇ ಇಲ್ಲ. ನಿಮ್ಮ ಹೊರಗಿನ ಪ್ರಪಂಚ ಬದಲಾಗಬೇಕಾದ್ರೆ ಮೊದಲು ನಿಮ್ಮ ಒಳಗಿನ ಪ್ರಪಂಚ ಬದಲಾಗಬೇಕು. ಹಾಲ್ ಕಂಡುಕೊಂಡಿದ್ದು ಇದೇನೆ. ಅವರು ದಿನಾಲೂ ಬೆಳಿಗ್ಗೆ ಎದ್ದು ತಮ್ಮ ಜ್ಞಾನವನ್ನು ಹೆಚ್ಚಿಸಿಕೊಳ್ಳಲು ಪುಸ್ತಕಗಳನ್ನು ಓದಲು ಶುರು ಮಾಡಿದರು. ಮನಸ್ಸಿನ ಶಕ್ತಿಯನ್ನು ಹೆಚ್ಚಿಸಲು ಶಿಸ್ತನ್ನು ರೂಢಿಸಿಕೊಂಡರು. ಯಶಸ್ಸು ಅನ್ನೋದು ಅದೃಷ್ಟದಿಂದ ಬರೋದಿಲ್ಲ, ಅದು ನಿಮ್ಮ ವ್ಯಕ್ತಿತ್ವದ ಆಕರ್ಷಣೆಯಿಂದ ಬರುತ್ತೆ. ಪ್ರತಿದಿನ ಬೆಳಗ್ಗೆ ನೀವು ಮಾಡುವ ಸ್ವಯಂ ಪ್ರಗತಿಯ ಕೆಲಸಗಳು ಒಣಗಿದ ಬಂಡೆಯ ಮೇಲೆ ಬೀಳುವ ನೀರಿನ ಹನಿಗಳು ಇದ್ದಂತೆ. ಒಂದು ದಿನಕ್ಕೆ ಬಂಡೆ ಒಡೆಯಲ್ಲ, ಆದರೆ ದಿನಾಲೂ ಆ ಹನಿ ಬೀಳ್ತಾ ಇದ್ದರೆ ಆ ಕಟ್ಟೆ ಬಂಡೆಯು ಸಿಳಿ ಹೋಗುತ್ತೆ. ಹಾಗೆಯೇ ನಿಮ್ಮ ಒಳಗಿರುವ ನೆಗೆಟಿವಿಟಿ, ಸೋಮಾರಿತನಗಳು ದಿನಾಲೂ ನೀವು ಮಾಡುವ ಪ್ರಯತ್ನದಿಂದ ಕರಗಿ ಹೋಗ್ತವೆ. ನಿನ್ನೆಯ ನಿಮಗೂ ಇವತ್ತಿನ ನಿಮಗೂ ಸ್ಪರ್ಧೆ ಇರಬೇಕೇ ಹೊರತು ಬೇರೆಯವರ ಜೊತೆ ಅಲ್ಲ. ಅಧ್ಯಾಯ 7, ಲೆವೆಲ್ 10 ಜೀವನ, ದ ಲೆವೆಲ್ 10 ಲೈಫ್. ಒಮ್ಮೆ ಕಣ್ಣು ಮುಚ್ಚಿ ಯೋಚನೆ ಮಾಡಿ. ನಿಮ್ಮ ಆರೋಗ್ಯ ಸೂಪರ್ ಆಗಿದೆ, ನಿಮ್ಮ ಹತ್ತಿರ ಬೇಕಾದಷ್ಟು ಹಣ ಇದೆ, ನಿಮ್ಮ ಕುಟುಂಬದಲ್ಲಿ ಎಲ್ಲರೂ ನಿಮ್ಮನ್ನು ಪ್ರೀತಿಸ್ತಾರೆ, ನಿಮಗೆ ಸಮಾಜದಲ್ಲಿ ದೊಡ್ಡ ಗೌರವ ಇದೆ. ಅಂತಹ ಜೀವನವನ್ನು ನಾವು ಲೆವೆಲ್ 10 ಲೈಫ್ ಅಂತ ಕರಿಬಹುದು. ತುಂಬ ಜನ ಅಂದ್ಕೊತಾರೆ ಇಂತಹ ಜೀವನ ಕೇವಲ ಸಿನಿಮಾ ನಟರಿಗೆ ಅಥವಾ ಕೋಟ್ಯಾಧಿಪತಿಗಳಿಗೆ ಮಾತ್ರ ಸಾಧ್ಯ ಅಂತ. ಆದರೆ ಹಾಲ್ ಹೇಳ್ತಾರೆ, ಯಾರು ತಮ್ಮ ಜೀವನವನ್ನು ಇಂಟೆನ್ಷನಲಿ ಡಿಸೈನ್ ಮಾಡ್ತಾರೋ ಅವರಿಗೆ ಇದು ಖಂಡಿತ ಸಾಧ್ಯ. ಇದಕ್ಕೆ ಮಿರಾಕಲ್ ಮಾರ್ನಿಂಗ್ ಹೇಗೆ ಸಹಾಯ ಮಾಡುತ್ತದೆ? ನೀವು ಬೆಳಗ್ಗೆ ಎದ್ದ ತಕ್ಷಣ ಈ 6 ಕ್ಷೇತ್ರಗಳಿಗೆ ಬೇಕಾದ ಸಣ್ಣ ಸಣ್ಣ ಕೆಲಸಗಳನ್ನು ಆ ಒಂದೇ ಗಂಟೆಯಲ್ಲಿ ಮಾಡಿ ಮುಗಿಸ್ತೀರಾ. ಇದರಿಂದ ನಿಮ್ಮ ಇಡೀ ಜೀವನ ಸಮತೋಲನದಿಂದ ಕೂಡಿರುತ್ತೆ. ನೀವು ಪ್ರತಿದಿನವನ್ನು ಲೆವೆಲ್ 10 ಆಗಿ ಬದುಕಲು ಶುರು ಮಾಡಿದರೆ ನಿಮ್ಮ ಇಡೀ ಬದುಕೆ ಒಂದು ಅದ್ಭುತ ಪವಾಡ ಆಗುತ್ತೆ. ಮಿರಾಕಲ್ ಮಾರ್ನಿಂಗ್, ದ 6 ಸ್ಟೆಪ್ಸ್ ಆಫ್ ಸೇವರ್ಸ್ ಪ್ಲಾನ್. ಫ್ರೆಂಡ್ಸ್, ಈಗ ನಾವು ಈ ಪುಸ್ತಕದ ಅತ್ಯಂತ ಪ್ರಮುಖವಾದ, ಇಡೀ ಪ್ರಪಂಚದ ಮೇಲಿನಗಟ್ಟಲೆ ಜನರ ಬದುಕನ್ನು ಬದಲಾಯಿಸಿದ ಆ 6 ಮ್ಯಾಜಿಕಲ್ ಹಂತಗಳ ಬಗ್ಗೆ ತಿಳಿಯಲಿದ್ದೇವೆ. ಹಾಲ್ ಎಲ್ರೋಡಿ ಅವರು ಇದನ್ನು SAVERT ಅಂತ ಕರೆಯುತ್ತಾರೆ. ಬೆಳಗಿನ 1 ಗಂಟೆಯನ್ನು ನಾವು ಈ 6 ಭಾಗಗಳಾಗಿ ವಿಂಗಡಿಸಬೇಕು. ಬನ್ನಿ ಒಂದೊಂದಾಗಿ ನೋಡೋಣ. ನಿಮ್ಮ ಇಡೀ ಬದುಕೆ ಒಂದು ಅದ್ಭುತ ಪವಾಡ ಆಗುತ್ತೆ. ಮಿರಾಕಲ್ ಮಾರ್ನಿಂಗ್, ದ 6 ಸ್ಟೆಪ್ಸ್ ಸೇವರ್ಸ್ ಪ್ಲಾನ್. ಫ್ರೆಂಡ್ಸ್, ಈಗ ನಾವು ಈ ಪುಸ್ತಕದ ಅತ್ಯಂತ ಪ್ರಮುಖವಾದ, ಇಡೀ ಪ್ರಪಂಚದ ಮಿಲಿಯನ್ ಗಟ್ಟಲೆ ಜನರ ಬದುಕನ್ನು ಬದಲಾಯಿಸಿದ ಆ 6 ಮ್ಯಾಜಿಕಲ್ ಹಂತಗಳ ಬಗ್ಗೆ ತಿಳಿಯಲಿದ್ದೇವೆ. ಹಾಲ್ ಎಲ್ರೋಡಿ ಇದನ್ನು SAVERT ಅಂತ ಕರೀತಾರೆ. ಬೆಳಗಿನ 1 ಗಂಟೆಯನ್ನು ನಾವು ಈ 6 ಭಾಗಗಳಾಗಿ ವಿಂಗಡಿಸಬೇಕು. ಬನ್ನಿ ಒಂದೊಂದಾಗಿ ನೋಡೋಣ. 1. ಎಸ್, ಸೈಲೆನ್ಸ್ ಅಥವಾ ಮೌನ ಅಥವಾ ಧ್ಯಾನ. 5 ನಿಮಿಷ. ಬೆಳಗ್ಗೆ ಎದ್ದ ತಕ್ಷಣ ಯಾವುದೇ ಗಡಿಬಿಡಿ ಇಲ್ಲದೆ ಕಣ್ಣು ಮುಚ್ಚಿ ಪ್ರಶಾಂತವಾಗಿ ಕುಳಿತುಕೊಳ್ಳಿ. ನಿಮ್ಮ ಉಸಿರಾಟದ ಮೇಲೆ ಗಮನ ಇಡಿ. ಇದು ನಿಮ್ಮ ಮನಸ್ಸಿನ ಒತ್ತಡವನ್ನು ಸಂಪೂರ್ಣವಾಗಿ ಕಡಿಮೆ ಮಾಡುತ್ತೆ. ಪ್ರಪಂಚದ ಶಬ್ದ ಶುರುವಾಗ ಮುನ್ನ ನಿಮ್ಮ ಒಳಗಿನ ಧ್ವನಿಯನ್ನು ಕೇಳಲು ಇದು ಸಹಾಯ ಮಾಡುತ್ತೆ. 2. ಎ, ಅಫರ್ಮೇಷನ್ಸ್, ಧನಾತ್ಮಕ ಸ್ವಯಂ ಘೋಷಣೆ. 5 ನಿಮಿಷ. ನಿಮ್ಮ ಸಬ್ಕಾನ್ಷಿಯಸ್ ಮೈಂಡನ್ನು ಪ್ರೋಗ್ರಾಮ್ ಮಾಡಲು ಇದು ಅತ್ಯಂತ ಶಕ್ತಿಶಾಲಿ ಅಸ್ತ್ರ. ನಾನು ಶಕ್ತಿಶಾಲಿ ವ್ಯಕ್ತಿ, ನನ್ನಲ್ಲಿ ಅದ್ಭುತ ಸಾಮರ್ಥ್ಯವಿದೆ, ನಾನು ನನ್ನ ಗುರಿಯನ್ನು ತಲುಪಿಯೇ ತೀರುತ್ತೇನೆ ಅನ್ನೋ ಧನಾತ್ಮಕ ವಾಕ್ಯಗಳನ್ನು ಜೋರಾಗಿ ಪೂರ್ಣ ನಂಬಿಕೆಗಳಿಂದ ನಿಮಗೆ ನೀವೇ ಹೇಳ್ಕೊಳ್ಳಿ. ಇದು ನಿಮ್ಮ ಆತ್ಮವಿಶ್ವಾಸವನ್ನು ಆಕಾಶಕ್ಕೆ ಕೊಂಡೊಯ್ಯುತ್ತದೆ. 4. ಎಕ್ಸಸೈಸ್, ವ್ಯಾಯಾಮ. 20 ನಿಮಿಷ. ಬೆಳಗ್ಗೆ ದೇಹಕ್ಕೆ ಸ್ವಲ್ಪ ಚಲನೆ ಕೊಡಬೇಕು. ಅದು ಜಿಮ್ಗೆ ಹೋಗಿ ಆಗಬೇಕಿಲ್ಲ, ಮನೆಯಲ್ಲಿಯೇ ಸ್ವಲ್ಪ ಸ್ಟ್ರೆಚಿಂಗ್, ಯೋಗ ಅಥವಾ 10 ನಿಮಿಷ ಜೋರಾಗಿ ನಡೆಯೋದು, ವಾಕ್ ಇರ್ಬೋದು. ಇದು ನಿಮ್ಮ ದೇಹದಲ್ಲಿ ರಕ್ತ ಪರಿಚಲನೆಯನ್ನು ಹೆಚ್ಚಿಸಿ ಎಂಡಾರ್ಫಿನ್ ಅನ್ನೋ ಹ್ಯಾಪಿ ಹಾರ್ಮೋನನ್ನು ಬಿಡುಗಡೆ ಮಾಡುತ್ತೆ. ಇಡೀ ದಿನ ನಿಮಗೆ ಆಲಸ್ಯ ಅನ್ನೋದೇ ಬರೋದಿಲ್ಲ. 5. ರೀಡಿಂಗ್, ಪುಸ್ತಕ ಓದೋದು. 20 ನಿಮಿಷ.
ಯಾವುದಾದರೂ ಒಂದು ಒಳ್ಳೆಯ ಸೆಲ್ಫ್ ಹೆಲ್ಪ್ ಅಥವಾ ಪ್ರೇರಣಾದಾಯಿ ಪುಸ್ತಕದ ಕನಿಷ್ಠ 2 ರಿಂದ 5 ಪುಟಗಳನ್ನು ಓದಿ. ಮಹಾನ್ ಸಾಧಕರ ಆಲೋಚನೆಗಳು ನಿಮ್ಮ ತಲೆಗೆ ಹೋದಾಗ ನಿಮ್ಮ ಯೋಚನಾ ಶಕ್ತಿಯನ್ನು ಅವರ ಮಟ್ಟಕ್ಕೆ ಬೆಳೆಯುತ್ತದೆ. ಜ್ಞಾನವೇ ನಿಜವಾದ ಸಂಪತ್ತು. 6. ಎಸ್. ಸ್ಕ್ರೈಬಿಂಗ್. ದಿನಚರಿ ಅಥವಾ ಜರ್ನಲಿಂಗ್ ಬರೆಯುವುದು. 5 ನಿಮಿಷ. ಒಂದು ಡೈರಿ ಮತ್ತು ಪೆನ್ ತಗೊಂಡು ಬರೆಯಿರಿ. ಇವತ್ತು ನೀವು ಮಾಡಬೇಕಾದ ಪ್ರಮುಖ ಕೆಲಸಗಳು ಏನು? ನಿಮ್ಮ ಜೀವನದಲ್ಲಿ ನಿಮಗೆ ಸಿಕ್ಕಿರುವ 3 ಒಳ್ಳೆಯ ವಿಷಯಗಳಿಗೆ ದೇವರಿಗೆ ಧನ್ಯವಾದ ತಿಳಿಸಿ ಬರೆಯಿರಿ. ನಿಮ್ಮ ಆಲೋಚನೆಗಳನ್ನು ಕಾಗದದ ಮೇಲೆ ಇಟ್ಟಾಗ ಮನಸ್ಸಿನ ಗೊಂದಲಗಳೆಲ್ಲ ಮಂಜಿನ ಥರ ಕರಗಿ ಹೋಗ್ತವೆ. ಫ್ರೆಂಡ್ಸ್, ಒಮ್ಮೆ ಯೋಚನೆ ಮಾಡಿ, ದಿನಾಲೂ ಬೆಳಗ್ಗೆ ಎದ್ದು ಯಾರು ಈ 6 ಕೆಲಸಗಳನ್ನು ಮಾಡ್ತಾರೋ ಅವರ ದಿನ ಎಷ್ಟು ಅದ್ಭುತವಾಗಿ ಇರಬಹುದು. ಅವರ ಯಶಸ್ಸನ್ನು ತಡೆಯಲು ಯಾರಿಂದಲೂ ಸಾಧ್ಯವೇ? ಅಧ್ಯಾಯ 9. ಆಯಾಸವಿಲ್ಲದೆ ಬೆಳಗ್ಗೆ ಬೇಗ ಏಳುವುದು ಹೇಗೆ? ಹೌ ಟು ವೇಕ್ ಅಪ್ ಅರ್ಲಿ ವಿತೌಟ್ ಫೀಲಿಂಗ್ ಟಯರ್ಡ್. ಎಲ್ಲ ಸರಿ, ಬೆಳಗ್ಗೆ ಬೇಗ ಏಳಬೇಕು ಅನ್ನೋ ಆಸೆ ನನಗೂ ಇದೆ. ಆದರೆ ಅಲಾರಾಮ್ ಹೊಡೆದಾಗ ಎಚ್ಚರನೇ ಆಗಲ್ಲ. ಎದ್ದರೂ ಇಡೀ ದಿನ ತುಂಬ ಸುಸ್ತು, ಆಯಾಸ ಅನಿಸುತ್ತೆ. ಅದಕ್ಕೆ ಏನು ಮಾಡಬೇಕು? ಇದು ತುಂಬ ಜನರ ಸಾಮಾನ್ಯ ಪ್ರಶ್ನೆ. ಹ್ಯಾಲ್ ಎಲ್ರಾಡ್ ಇದಕ್ಕೆ ಕೆಲವು ಅದ್ಭುತ ಮತ್ತು ಪ್ರಾಯೋಗಿಕ ಟಿಪ್ಸ್ಗಳನ್ನು ಕೊಟ್ಟಿದ್ದಾರೆ. ರಾತ್ರಿಯ ಆಲೋಚನೆ. ನೈಟ್ ಬಿಫೋರ್ ಮೈಂಡ್ಸೆಟ್. ನೀವು ರಾತ್ರಿ ಮಲಗುವಾಗ, ಅಯ್ಯೋ ಇವತ್ತು ಕೇವಲ 5 ಗಂಟೆ ಮಾತ್ರ ನಿದ್ದೆ ಸಿಗ್ತಾ ಇದೆ, ನಾಳೆ ಬೆಳಗ್ಗೆ ಎದ್ದಾಗ ನನಗೆ ತುಂಬ ಸುಸ್ತಾಗುತ್ತೆ ಅಂತ ಯೋಚಿಸಿ ಮಲಗಿದರೆ ನಾಳೆ ಬೆಳಗ್ಗೆ ನಿಮ್ಮ ದೇಹ ನಿಜವಾಗಿಯೂ ಸುಸ್ತಾಗಿಯೇ ಇರುತ್ತೆ. ಬದಲಿಗೆ ನನಗೆ ಸಿಗುತ್ತಿರುವ ಈ 5 ಗಂಟೆಗಳ ನಿದ್ದೆ ನನ್ನ ದೇಹಕ್ಕೆ ಸಂಪೂರ್ಣ ವಿಶ್ರಾಂತಿ ನೀಡುತ್ತೆ, ನಾಳೆ ಬೆಳಗ್ಗೆ ನಾನು ಫುಲ್ ಎನರ್ಜಿಯಿಂದ ಹೇಳ್ತೀನಿ ಅಂತ ಧನಾತ್ಮಕವಾಗಿ ಯೋಚನೆ ಮಾಡಿ ಮಲಗಿ. ನಿಮ್ಮ ಮೊದಲ ಯೋಚನೆ ರಾತ್ರಿ ನಿರ್ಧಾರವಾಗಿರುತ್ತೆ. ಅಲಾರಾಮನ್ನು ದೂರ ಇಡಿ. ಮೂವ್ ಯುವರ್ ಅಲಾರಾಮ್ ಕ್ಲಾಕ್. ನಿಮ್ಮ ಮೊಬೈಲ್ ಅಥವಾ ಅಲಾರಾಮನ್ನು ನಿಮ್ಮ ಹಾಸಿಗೆಯ ಪಕ್ಕದಲ್ಲಿ ಇಡಬೇಡಿ. ಅದನ್ನು ಕೊಠಡಿಯ ಇನ್ನೊಂದು ತುದಿಯಲ್ಲಿ ನೀವು ಎದ್ದು ನಡೆದುಕೊಂಡು ಹೋಗಿ ಆಫ್ ಮಾಡುವಷ್ಟು ದೂರದಲ್ಲಿ ಇಡಿ. ನೀವು ಹಾಸಿಗೆಯಿಂದ ಎದ್ದು 4 ಹೆಜ್ಜೆ ಇಟ್ಟ ತಕ್ಷಣ ನಿಮ್ಮ ದೇಹದ ನಿದ್ರೆ 50% ಹೊರಟು ಹೋಗಿರುತ್ತೆ. ಹಲ್ಲು ಉಜ್ಜುವುದು ಮತ್ತು ನೀರು ಕುಡಿಯುವುದು. ಬ್ರಷ್ ಯುವರ್ ಟೀತ್ ಆ್ಯಂಡ್ ಡ್ರಿಂಕ್ ವಾಟರ್. ಅಲಾರಾಮ್ ಆಫ್ ಮಾಡಿದ ತಕ್ಷಣ ನೇರವಾಗಿ ಹೋಗಿ ಮುಖ ತೊಳೆದು ಹಲ್ಲುಜ್ಜಿ. ಆ ತಂಪಾದ ಅನುಭವ ನಿಮ್ಮನ್ನು ಜಾಗೃತಗೊಳಿಸುತ್ತೆ. ನಂತರ ತಕ್ಷಣ 1 ಲೋಟ ನೀರು ಕುಡಿಯಿರಿ. ರಾತ್ರಿ ಇಡೀ ನಿಮ್ಮ ದೇಹ ನಿರ್ಜಲೀಕರಣಕ್ಕೆ ಒಳಗಾಗಿರುತ್ತೆ. ನೀರು ಕುಡಿದ ತಕ್ಷಣ ದೇಹದ ಅಂಗಾಂಗಗಳು ಆಕ್ಟಿವ್ ಆಗ್ತವೆ. ಹಂತ ಹಂತವಾಗಿ ಬದಲಾಯಿಸಿ. ನೀವು ದಿನಾಲೂ ಬೆಳಗ್ಗೆ 8 ಗಂಟೆಗೆ ಏಳುವ ಅಭ್ಯಾಸವಿದ್ದರೆ ನಾಳೆಯೇ ನೇರವಾಗಿ 5 ಗಂಟೆಗೆ ಏಳಲು ಹೋಗಬೇಡಿ. ಅದು ನಿಮ್ಮ ದೇಹಕ್ಕೆ ಶಾಕ್ ಕೊಡುತ್ತೆ. ಬದಲಿಗೆ ನಾಳೆ 7:45ಕ್ಕೆ ಹೇಳಿ, ಆಮೇಲೆ 7:30ಕ್ಕೆ. ಹೀಗೆ ದಿನಕ್ಕೆ 10 ನಿಮಿಷ ಕಡಿಮೆ ಮಾಡುತ್ತಾ ಬನ್ನಿ. ಅದು ನಿಮಗೆ ಗೊತ್ತಿಲ್ಲದ ಹಾಗೆ ರೂಢಿ ಆಗಿಬಿಡುತ್ತೆ. ನಿಮ್ಮ ಹತ್ತಿರ ಬೆಳಿಗ್ಗೆ 1 ಗಂಟೆ ಸಮಯ ಇಲ್ಲದೇ ಇದ್ದರೆ ಕೇವಲ 6 ನಿಮಿಷದ ಮಿರಾಕಲ್ ಮಾರ್ನಿಂಗ್ ಕೂಡ ಮಾಡಬಹುದು. ಹೌದು, ಕೇವಲ 6 ನಿಮಿಷ. 1ನೇ ನಿಮಿಷ ಪ್ರಶಾಂತವಾಗಿ ಕುಳಿತು ಮೌನ ಆಚರಿಸುವುದು, ಸೈಲೆನ್ಸ್. 2ನೇ ನಿಮಿಷ ನಿಮ್ಮ ಅಫರ್ಮೇಷನ್ ಓದೋದು, ಅಫರ್ಮೇಷನ್ಸ್. 3ನೇ ನಿಮಿಷ ನಿಮ್ಮ ಗುರಿಗಳನ್ನು ಕಲ್ಪಿಸಿಕೊಳ್ಳೋದು, ವಿಜುವಲೈಸೇಷನ್. 4ನೇ ನಿಮಿಷ ಕೃತಜ್ಞತೆ ಬರೆಯೋದು, ಸ್ಕ್ರೈಬಿಂಗ್. 5ನೇ ನಿಮಿಷ 1 ಪುಟ ಪುಸ್ತಕ ಓದೋದು, ರೀಡಿಂಗ್. 6ನೇ ನಿಮಿಷ 60 ಸೆಕೆಂಡುಗಳ ಕಾಲ ಜಂಪಿಂಗ್ ಜಾಕ್ಸ್ ಅಥವಾ ಪುಷಪ್ಸ್ ಮಾಡೋದು, ಎಕ್ಸಸೈಸ್. ಸಮಯದ ಅವಧಿ ಮುಖ್ಯ ಅಲ್ಲ, ನೀವು ಎಷ್ಟು ನಿಯಮಿತವಾಗಿ ಮತ್ತು ಎಷ್ಟು ಶ್ರದ್ಧೆಯಿಂದ ಮಾಡ್ತೀರಾ ಅನ್ನೋದು ಮುಖ್ಯ. ನಿಮಗೆ ಇಷ್ಟ ಬಂದ ಕರ್ಮದಲ್ಲಿ ಅವಧಿ ಮುಖ್ಯವಲ್ಲ, ನೀವು ಎಷ್ಟು ನಿಯಮಿತವಾಗಿ ಮತ್ತು ಎಷ್ಟು ಶ್ರದ್ಧೆಯಿಂದ ಮಾಡ್ತೀರಾ ಅನ್ನೋದು ಮುಖ್ಯ. ನಿಮಗೆ ಇಷ್ಟ ಬಂದ ಕ್ರಮವನ್ನು ಮಾಡಬಹುದು. ಇದು ನಿಮಗೆ ಖುಷಿ ಕೊಡಬೇಕೇ ಹೊರತು ಒಂದು ಹೊರೆ ಅನ್ನಿಸಬಾರ್ದು. ಮತ್ತು ಬದ್ಧರಾಗಿ ಇರುವುದು. ಓವರ್ಕಮಿಂಗ್ ಚಾಲೆಂಜಸ್ ಆ್ಯಂಡ್ ಸ್ಟೇಯಿಂಗ್ ಕಮಿಟೆಡ್. ಹೊಸ ಹವ್ಯಾಸವನ್ನು ಶುರು ಮಾಡೋದು ಸುಲಭ, ಆದರೆ ಅದನ್ನು ಮುಂದುವರಿಸಿಕೊಂಡು ಹೋಗೋದು ಕಷ್ಟ. ಹ್ಯಾಲ್ ಎಲ್ರಾಡ್ ಅವರ ಪ್ರಕಾರ ಯಾವುದೇ ಒಂದು ಹೊಸ ಹವ್ಯಾಸ ನಮ್ಮ ಜೀವನದಲ್ಲಿ ಭಾಗವಾಗಲು 30 ದಿನಗಳು ಬೇಕಾಗುತ್ತೆ. ಈ 30 ದಿನಗಳನ್ನು ಅವರು 3 ಭಾಗಗಳಾಗಿ ವಿಂಗಡಿಸಿದ್ದಾರೆ. ಮೊದಲ 10 ದಿನಗಳು ಅಸಹನೀಯ. ಈ ಮೊದಲ 10 ದಿನಗಳು ನರಕದ ಥರ ಅನಿಸುತ್ತೆ. ಹಾಸಿಗೆ ನಿಮ್ಮನ್ನೇ ಬಿಡೋದೇ ಇಲ್ಲ. ದೇಹವೆಲ್ಲ ನೋವು, ಯಾಕಪ್ಪ ಹೇಳಬೇಕು ಅಂತ ಅನಿಸುತ್ತೆ. ನೆನಪಿಡಿ, 95% ಜನ ಇಲ್ಲೇ ಸೋತು ಹಿಂದೆ ಸತ್ತಾರೆ. ಆದರೆ ನೀವು ಈ ಹಂತವನ್ನು ದಾಟಲೇಬೇಕು.
ನಡುವಿನ 10 ದಿನಗಳು ಅಹಿತಕರ. ಇಲ್ಲಿ ನಿಮ್ಮ ದೇಹ ಸ್ವಲ್ಪ ಒಗ್ಗಿಕೊಳ್ಳುತ್ತೆ, ಆದರೆ ಇನ್ನು ಕಷ್ಟ ಇರುತ್ತೆ. ಮನಸ್ಸು ಹಳೆಯ ಅಭ್ಯಾಸಕ್ಕೆ ಪ್ರಚೋದನೆ ಮಾಡ್ತಾ ಇರುತ್ತೆ. ನಿಮ್ಮ ಶಿಸ್ತು ಇಲ್ಲಿ ಪರೀಕ್ಷಿಸಲ್ಪಡುತ್ತೆ. ಕೊನೆ 10 ದಿನಗಳು ತಡೆಯಲಾಗದ ಆನಂದ. ಈ ಹಂತಕ್ಕೆ ಬರುವಷ್ಟರಲ್ಲಿ ಮಿರಾಕಲ್ ಮಾರ್ನಿಂಗ್ ನಿಮ್ಮ ಜೀವನದ ಭಾಗವಾಗಿರುತ್ತೆ. ಒಂದು ದಿನ ನೀವು ಬೆಳಿಗ್ಗೆ ಏಳದೇ ಇದ್ದರೆ ನಿಮಗೇನು ಕಳೆದುಕೊಂಡ ಹಾಗೆ ಅನಿಸುತ್ತೆ. ನೀವು ಎದ್ದ ತಕ್ಷಣ ನಿಮಗೊಂದು ಹೆಮ್ಮೆ ಮೂಡುತ್ತೆ. ನಿಮ್ಮ ಬದ್ಧತೆಯನ್ನು ಕಾಪಾಡಿಕೊಳ್ಳಲು ಒಬ್ಬ ಅಕೌಂಟಬಿಲಿಟಿ ಪಾರ್ಟ್ನರ್, ಅಂದರೆ ನಿಮ್ಮ ಸ್ನೇಹಿತ ಅಥವಾ ಕುಟುಂಬದವರ ಸಹಾಯ ತಗೊಳ್ಳಿ. ನೀವಿಬ್ಬರು ಸೇರಿ ಈ ಚಾಲೆಂಜ್ ಮಾಡಿ. ಒಬ್ಬರು ಸೋತಾಗ ಇನ್ನೊಬ್ಬರು ಕೈ ಹಿಡಿದು ನಡೆಸಬಹುದು. ಅಧ್ಯಾಯ 12. ಮಿರಾಕಲ್ ಮಾರ್ನಿಂಗ್ ಈಗಲೇ ಆರಂಭವಾಗಲಿ. ಫ್ರೆಂಡ್ಸ್, ಕಾಯಲು ಇನ್ನೂ ಸಮಯ ಎಲ್ಲಿದೆ? ನಾಳೆ ಮಾಡೋಣ ಅನ್ನೋ ಮುಂದಿನ ಸೋಮವಾರದಿಂದ ಶುರು ಮಾಡೋಣ, ಹೊಸ ವರ್ಷದಿಂದ ಮಾಡೋಣ ಅಂತ ಅಲ್ಕೊಳ್ತಾ ಹೋದರೆ ಆ ದಿನ ಎಂದಿಗೂ ಬರೋದಿಲ್ಲ. ನಿಮ್ಮ ಜೀವನ ಬದಲಾಗಬೇಕಾದ ಆ ಸುದಿನ ಇವತ್ತೇ ಆಗಿದೆ. ಈಗ ತಾನೇ ಈ ಪುಸ್ತಕದ ಎಲ್ಲ ರಹಸ್ಯಗಳನ್ನು ನೀವು ತಿಳಿದುಕೊಂಡಿದ್ದೀರಾ. ನಿಮ್ಮ ಮನಸ್ಸು ಈಗ ಹೊಸ ಆಲೋಚನೆಗಳಿಂದ ತುಂಬಿದೆ. ನಾಳೆಯ ಬೆಳಗ್ಗಿನ ಆ ಸೂರ್ಯ ನಿಮಗಾಗಿ ಕಾಯ್ತಾ ಇದ್ದಾನೆ. ನಾಳೆ ಬೆಳಗ್ಗೆ ಅಲಾರಾಮ್ ಹೊಡೆದ ತಕ್ಷಣ ಸ್ನೂಸ್ ಬಟನ್ ಒತ್ತಬೇಡಿ. ಎದ್ದು ನಿಲ್ಲಿ. ನಿಮ್ಮ ಲೈಫ್ ಸೇವಿಯರ್ಸ್ನ ಸೂತ್ರವನ್ನು ಬಳಸಿ. ನಿಮ್ಮ ಇಂದಿನ ಪರಿಸ್ಥಿತಿ ಏನೇ ಇರಲಿ, ಅದರಿಂದ ಹೊರಬರುವ ದಾರಿ ನಿಮ್ಮ ಬೆಳಗಿನ ಕತ್ತಲಲ್ಲೇ ಅಡಗಿದೆ. ಜಗತ್ತು ಮಲಗಿರುವಾಗ ಯಾರು ಎದ್ದು ಶ್ರಮಿಸುತ್ತಾರೋ ಅವರ ಯಶಸ್ಸು ಜಗತ್ತೇ ಬೆರಗಾಗುವಂತೆ ಬೆಳಕಿಗೆ ಬರುತ್ತೆ. ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಲಿ. ಫ್ರೆಂಡ್ಸ್, ಇವತ್ತಿನ ಈ ಮಿರಾಕಲ್ ಮಾರ್ನಿಂಗ್ ಬುಕ್ ಸಮ್ಮರಿ ನಿಮಗೆ ಹೇಗನ್ನಿಸ್ತು? ನಿಜಕ್ಕೂ ನಿಮ್ಮ ಹೃದಯಕ್ಕೆ ಇದು ಮುಟ್ಟಿದರೆ, ನಿಮ್ಮ ಆಲೋಚನೆಗಳಲ್ಲಿ ಒಂದು ಸಣ್ಣ ಕಿಡಿ ಒತ್ತಿದರೆ, ನಾಳೆಯಿಂದಲೇ ಈ ಮಿರಾಕಲ್ ಮಾರ್ನಿಂಗ್ ಮಾಡಲು ಸಿದ್ಧರಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಐ ಆಮ್ ರೆಡಿ ಅಂತ ಈಗಲೇ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಆ ಒಂದು ಕಮೆಂಟ್ ನನಗೆ ಇಂತಹ ಮತ್ತಷ್ಟು ಉತ್ತಮವಾದ ವಿಡಿಯೋಗಳನ್ನು ಮಾಡಲು ಪ್ರೇರಣೆ ನೀಡುತ್ತೆ. ನಿಮಗೆ ಈ ಬುಕ್ ಸಮ್ಮರಿ ಸೇವರ್ಸ್ನ ಯಾವ ಹಂತ ಅತ್ಯಂತ ಇಷ್ಟವಾಯಿತು ಅನ್ನೋದನ್ನು ಬರೆಯಿರಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಖಂಡಿತ ಒಂದು ಲೈಕ್ ಕೊಡಿ. ನಿಮ್ಮ ಗೆಳೆಯರು, ನಿಮ್ಮ ಕುಟುಂಬದವರು ಜೀವನದಲ್ಲಿ ಬೆಳೆಯಬೇಕು ಅಂದ್ಕೊಂಡಿದ್ದರೆ ಅವರೊಂದಿಗೆ ಈ ವಿಡಿಯೋವನ್ನು ವಾಟ್ಸಪ್ ಮತ್ತು ಫೇಸ್ಬುಕ್ನಲ್ಲಿ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.